ಅಲ್ಲ ಸ್ಟಾರ್ಟ್ ಆಗಲಿ ಇರಲಿ ಆಡಲಿಲ್ಲ ಮ್ಯಾಚ್ ಈಗ ಸ್ಟಾರ್ಟ್ ಆಗಿದೆ ಆರಂಭಿಕ ಹಂತದಲ್ಲಿ ಮುಂಬೈ ತಂಡದ ಪರವಾಗಿ ಲೀಪ್ರಾ ಅಗ್ರೋ ಅಕಾಡೆಮಿ ಮುಂಬೈ ವಿರುದ್ಧ ಚಂದ್ರಬಡಿ ದೆಹಲಿ. ನಿಜವಾಗಿಯೂ ಸಹ ಕೊಲ್ಲಾಪುರ ತಂಡಕ್ಕೆ ಆಸರೆಯಾಗಿದ್ದಂತಹ ಕ್ರೀಡಾಪಟುಗಳ ಜಾಗವನ್ನ ಇದೀಗ ಕೊಲ್ಲಾಪುರ ತಂಡದಿಂದ ಯಾರು ತುಂಬುತ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಪಂದ್ಯದ ಕೊನೆಯ 5 ನಿಮಿಷಗಳು ಮಾತ್ರ ಈ ಪಂದ್ಯದಲ್ಲಿ ಬಾಕಿ ಉಳಿತಾ ಇದೆ. ಮತ್ತೊಮ್ಮೆ ದೆಹಲಿ ತಂಡದ ಆಟಗಾರ ದಾಳಿ ಭಾಗದಲ್ಲಿ ನಂಬರ್ 4ರಲ್ಲಿ ಗುರುತಿಸಿಕೊಳ್ಳಬಲ್ಲ ರೈಟ್ ರೈಡರ್ ದಾಳಿ ಆಗ್ತಾ ಇದೆ. ಆದರೆ ರೀಚಿಂಗ್ ಫ್ರಮ್ ಔಟ್ಸೈಡ್ ದ ಗೋಲ್ ರೈಟ್ ಔಟ್ ಫೈನ್ ಟು ಮುಂಬೈ. ಬಳಿಕ ಕೊಂಚ ಹೇಳಿದಂತಹ ಕೊಲ್ಲಾಪುರ ತಂಡ ಅಂಕಗಳನ್ನ ಬಿಟ್ಟುಕೊಂಡು 21-12ರಲ್ಲಿ ಪಂದ್ಯ ಸಾಗ್ತಾ ಇದೆ. ಅತಿ ಹೆಚ್ಚು ಮುನ್ನಡೆಯನ್ನ ಕಂಡುಕೊಳ್ತಾ ಇದೆ. ಆದರೆ ಈ ತಂಡ ಇದರ ಮುಖ್ಯನ ಬಾಗಿಲನ್ನ ಕ್ರಾಸ್ ಮಾಡಿ ವಾಪಸ್ಸಾಗಿ ಕಂಡುಕೊಂಡಿದ್ದಾರೆ. ಇಲ್ಲ, ಭಾರಿ ನಷ್ಟವನ್ನ ಕಾಣ್ತಾ ಇದೆ ಕೊಲ್ಲಾಪುರ ತಂಡ. ಅಂಕಣ ಒಂದರಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ದೆಹಲಿ ತಂಡದ ಆಟಗಾರ, ಮುಂಬೈ ತಂಡದ ಮೇಲೆ ದಾಳಿ ಭಾಗದಲ್ಲಿ ಬಲಬದಿಯ ದಾಳಿಗಾರ. ಆರಂಭಿಕ ಹಂತದಲ್ಲಿ ಸುಲಭವಾಗಿ ಒಂದು ಅಂಕವನ್ನು ಕೊಡ್ತಾ ಇದ್ದಾರೆ. ಇದರ ಮುಖ್ಯ ಡೂ ಆರ್ ಡೈ ಸಕ್ಸಸ್ಫುಲ್ ಆಗಿ ಎಂಡ್ ಮಾಡ್ತಾ ಇದ್ದಾರೆ ತಂಡದ ರೈಡರ್. ಇದರೊಂದಿಗೆ ಪಂದ್ಯ 23-12ರಲ್ಲಿ ಸಾಗ್ತಾ ಇದೆ. 2-0 ಪಂದ್ಯ ಆರಂಭಗೊಂಡಿದೆ. ಮತ್ತೊಮ್ಮೆ ಮುಂಬೈ ತಂಡದ ದಾಳಿಗಾರ, ಯುವ ದಾಳಿಗಾರ 5 ಜನ ಆಟಗಾರ ನಡುವೆ ಡಿಫೆನ್ಸ್ ಅನ್ನ ಚೆಕ್ ಮಾಡೋದರೊಂದಿಗೆ ಮರಳಿ ವಾಪಸ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ದೆಹಲಿ ತಂಡದ ಆಟಗಾರ ಮುಂಬೈ ಇದು ಯಾವುದೇ ಅಂಕವಿಲ್ಲದೆ ಮರಳಿ ವಾಪಸ್ ಆಗ್ತಾ ಇದ್ದಾರೆ. ಮುಂಬೈ ತಂಡಕ್ಕೆ ಮಾಡಿ ಅಂಕ ಪಡೆಯಲೇಬೇಕಾದ ಒತ್ತಡದಲ್ಲಿ ಮುಂಬೈ ತಂಡದ ಆಟಗಾರ ದಾಳಿ ಭಾಗದಲ್ಲಿ ದೆಹಲಿ ತಂಡವನ್ನ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ. ದಾಳಿ ಇದೆ, ಅಂಕ ಪಡೆಯಲೇಬೇಕಾದ ಒತ್ತಡ. ಅಂಕದ ಹುಡುಕಾಟದಲ್ಲಿ ಆಟಗಾರ ನೋಡಬೇಕಿದೆ. ಒಂದು ಗ್ಯಾಪ್ ಆಗ್ತಾ ಇದೆ. ಸರಿಯಾದ ಸಮಯಕ್ಕೆ ಟ್ಯಾಕಲ್ ಇತ್ತು, ಆದ್ರೂ ಕೂಡ ಆಟಗಾರ ಸಪೋರ್ಟ್ ಬರಲಿಲ್ಲ. ಇಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಮೊದಲ ಬಾರಿಗೆ ಸುಮಾರು ಹೊತ್ತಿನ ಬಳಿಕ ರೈಡಿನಲ್ಲಿ ಒಂದು ಪಡ್ಕೊಳ್ತಾ ಇದ್ದಾರೆ ಸಾಧನ ಕೊಲ್ಲಾಪುರ. ಇದರ ಮುಖ್ಯ ಕೇವಲ 3 ಆಟಗಾರರು ಮಾತ್ರ ಪಡ್ಕೊಳ್ತಾ ಇದ್ದಾರೆ. 3-0 ಪಂದ್ಯ ಸಾಗಿ ಬರ್ತಾ ಇದೆ. ಉತ್ತಮವಾದಂತಹ ರೈಡ್ನೊಂದಿಗೆ 2 ಅಂಕಗಳನ್ನು ತಗೊಳ್ತಾ ಇದ್ದಾರೆ ಅಥಣಿ ತಂಡ. ಇದರೊಂದಿಗೆ ಪಂದ್ಯ 26-13ರಲ್ಲಿ ಉತ್ತಮವಾದಂತಹ ಬರ್ತಾ ಇದೆ ಅಥಣಿ ತಂಡದಿಂದ. ಎರಡನೇ ಹಂತದ ಮೊದಲ ಟೈಮ್ ಔಟ್ ಸಾಧನ ಕೊಲ್ಲಾಪುರ ತಗೊಳ್ತಾ ಇದ್ದಾರೆ. ಈಗ ಆಟಗಾರರನ್ನ ಬದಲಾವಣೆಯನ್ನ ಕಂಡುಕೊಳ್ತಾ ಇದೆ ಕೊಲ್ಲಾಪುರ ತಂಡದಲ್ಲಿ. ನಿಜವಾಗ್ಲಿಯೂ ಸಹ ಜರ್ಸಿ ನಂಬರ್ 3 ಆಟಗಾರ್ತಿ ಇಂಜುರಿ ಆಗಿರ್ತಕ್ಕಂಥದ್ದು ನಷ್ಟವನ್ನ ಭರಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೊಲ್ಲಾಪುರ ತಂಡಕ್ಕೆ. ಅತ್ಯುತ್ತಮ ಆಟಗಾರ್ತಿಯನ್ನ ಕಳ್ಕೊಂಡಿದ್ದಾರೆ ಇಂಜುರಿಯ ಮೂಲಕ. 4-0 ಪಂದ್ಯ ಸಾಗ್ತಾ ಇದೆ. ತಂಡದ ಖಾತೆಯನ್ನ ತೆರಲಿಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಮತ್ತೊಮ್ಮೆ ಮಾಡಿ ವಾಪಸ್ ಆಗ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಆಗಿದೆ. ಮತ್ತೊಮ್ಮೆ ಮುಂಬೈ ತಂಡದ ಆಟಗಾರ ಎಡಬದಿಯ ದಾಳಿಗಾರನ ಬದಲಿಸ್ತಾ ಇದ್ದಾರೆ. ಕಾದು ನೋಡಬೇಕಿದೆ, ಪ್ರಯತ್ನ ನಡೀತಾ ಇದೆ. ಇಂಜುರಿಯಿಂದ ಸೂಪರ್ ಟ್ಯಾಕಲ್ ತಂಡದ ಖಾತೆ ಆರಂಭ ಆಗ್ತಾ ಇದೆ. 2-4 ಪಂದ್ಯ 2 ಅಂಕದ ಮುನ್ನಡೆಯೊಂದಿಗೆ ಅತ್ಯುತ್ತಮವಾದಂತಹ ಮತ್ತೊಂದು ಮತ್ತೆ ಎಚ್ಚರಿಕೆ ಕಾಣ್ತಾ ಇದೆ ಕೊಲ್ಲಾಪುರ ತಂಡ. 15-29ರಲ್ಲಿ ಪಂದ್ಯ ಸಾಗ್ತಾ ಇದೆ. ಖಂಡಿತವಾಗ್ಲೂ ತನ್ನ ತಂಡದ ಆಟಗಾರರು ಇಂಜುರಿ ಆದ್ಮೇಲೆ ಖಂಡಿತವಾಗ್ಲೂ ತಂಡ ಎಚ್ಚರಿಸಿಕೊಳ್ಬೇಕಾಗ್ತದೆ. ಆದ್ರೆ ಆ ನೋವಿನಿಂದ ಹೊರಬಂದು ಉತ್ತಮವಾದಂತಹ ಪ್ರದರ್ಶನವನ್ನು ನೀಡಬೇಕಾಗ್ತದೆ.
ಕೊನೆಯ 1 ನಿಮಿಷಗಳು ಮಾತ್ರ. ದೆಹಲಿ ಡುವಾಡಾಯ್ ದೆಹಲಿ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ಪಟ್ಟ ಜೈ ಮಾತಾಡಿ ಚಿಂಚಲಿ ಬೆಳಗಾವಿ ತಂಡವರು ಮೈದಾನದಲ್ಲಿ ಜೈ ಮಾತಾಡಿ ಬರಬೇಕು ಜನರು ಬಾಲಕೋಟ್ ಡೆಲ್ಲಿ ಅಥವಾ ಅಂತಿಮವಾಗಿ ಅಧ್ಯಕ್ಷರು ಮಾಡಿದ್ದಾರೆ. ಬಾಲಕೋಟ್ ಡೆಲ್ಲಿ ದೆಹಲಿ ತಂಡದ ಆಟಗಾರನಿಗೆ ಕೈಗೆ ಬಂದು ತುತ್ತು ಬಾಯಿಗೆ ಬೀಳಿಲ್ಲ. ವಾಪಸ್ ಮಾಡಿಕೊಳ್ತಾ ಇದ್ದಾರೆ ಕೊಲ್ಲಾಪುರ. ಒಂದು ಲೋನ್ ಕ್ಲಿಯರ್ ಆದ್ಮೇಲೆ ಉತ್ತಮ ಆರಂಭವನ್ನು ಆರಂಭದೊಂದಿಗೆ 5-2 ಮಧ್ಯ ಪಂದ್ಯ ಸಾಗ್ತಾ ಇದೆ. 3 ಅಂಕದ ಮುನ್ನಡೆಯೊಂದಿಗೆ ಲಿಬ್ರಾ ಮುಂಬೈ ತಂಡ ಮತ್ತೊಮ್ಮೆ ಮುಂಬೈ ಬಂದ ಆಟಗಾರ ಚಾನ್ಸ್ ದಾಳಿಗಾರ ದಾಳಿ ಭಾಗದಲ್ಲಿ ಎಡಬದಿಯಿಂದ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಮುಂಬೈ in the main section, Gurupalpur Punjab versus Markada, second part. Duwadai, Libra Mumbai. Baramati Academy versus Nilavendra Khani, first part, match number 7. Baramati Academy versus Nilavendra Khani, match number 7, first part. 5-2 ಮಧ್ಯ ಪಂದ್ಯ ಸಾಗ್ತಾ ಇದೆ. ಎಂತ ಒಂದು ಪ್ರಯತ್ನ Rider shape Jersey holder. Early horse money, go ahead. Take care. ಹಲೋ ನಮ್ಮ ಮೈಕ್ ನೋಡಪ್ಪ ಇದೆ ಕಟ್ ಕಟ್ ಆಗ್ತದೆ. Guru Kashwari Punjab versus Markada Mumbai, second call. Baramati Academy versus Nilavendra Khani, first call. 1+2 Lip Mumbai. Gurukul Haryana versus Niva Mumbai. ಈ ಸರಾಂತ ಕ್ರೀಡಾಪಟುಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಂದೆ ತಮ್ಮ ಆಟದ ಪ್ರದರ್ಶನಕ್ಕೆ ಬರ್ತಾ ಇದ್ದಾರೆ ಅಂಕಣ ನಂಬರ್ 2ರಲ್ಲಿ. ಒಂದು ಅಂಕದ ಸಂಪಾದನೆ. ಹನ್ನೊಂದು 3ರ ಮಧ್ಯ ಪಂದ್ಯ ಸಾಗ್ತಾ ಇದೆ. 11-3. ದಯವಿಟ್ಟು ಎಲ್ಲ ಪುರುಷರು ಎಲ್ಲಿದ್ರು ಸಹ ಅಸಿಸ್ಟೆಂಟ್ ಗೋಲಿಗೆ ಬರಬೇಕು. ಅಲ್ಲೇ ಇದ್ದೀರಿ. ಧನ್ಯವಾದಗಳು. ಹನ್ನೆರಡು 3ರ ಮಧ್ಯ ಪಂದ್ಯ ಸಾಗ್ತಾ ಅದೀಗ ಅಂಕಣ 2ರಲ್ಲಿ ಪಂದ್ಯ ನಂಬರ್ 5 ಬಾಲಂಟೇರಿ ವರ್ಸಸ್ ಜೈ ಮಹಾಕಾಳಿ ಚಿಂಚೋಳಿ ತಂಡ ನಡುವೆ ಹಣಾಹಣಿಕ್ಕಿಂತ ಇದೆ. ಅತಿ ಹೆಚ್ಚು ಬಾರಿ ನಮ್ಮ ಕರ್ನಾಟಕ ತಂಡದ ಪ್ರತಿನಿಧಿಸಿದ ಆಟಗಾರ್ತಿಯರು ನಮ್ಮ ಚಿಂಚೋಳಿ ತಂಡದಲ್ಲಿ ಕಟ್ಕೊಂಡ್ರೆ ಈ ಕಡೆ ಹಲವಾರು ಟೂರ್ನಮೆಂಟ್ಗಳನ್ನು ಆಟ ಮಾಡಿರ್ತಕ್ಕಂತಹ ಬಾಲಂಟೇರಿ ತಂಡದ ಆಟಗಾರ್ತಿಯರು ಕಾಣಿಸ್ಕೊಳ್ತಾ ಇದ್ದಾರೆ. ಮುಂದೆ ಪಂದ್ಯ ನಂಬರ್ 5ರಲ್ಲಿ ರೋಚಕ ಹಣಾಹಣಿ ಪಂದ್ಯ ಕಾಣಿಸ್ಕೊಳ್ತಾ ಇದೆ. ಇಲ್ಲಿಗ 5ನೇ ಪಂದ್ಯದ ಟಾಸ್ ಗೆದ್ದಂತಹ ಚಿಂಚೋಳಿ ತಂಡ ಟಾಸ್
ಮೂಲಕ ಜೈಲಿನ ತಂಡಕ್ಕೆ ರೈಟ್ ನ ಅವಕಾಶ ಮಾಡಿಕೊಟ್ಟಿದ್ದಾರೆ. 12-4 ಮಧ್ಯ ಪಂದ್ಯ 7 ಅಂಕದ ಮುನ್ನಡೆಯೊಂದಿಗೆ ಲಿಬ್ರಾ ಮುಂಬೈ ತಂಡ ಸಾಗಿ ಬರ್ತಾ ಇದೆ. ಮತ್ತೊಮ್ಮೆ ಮುಂಬೈ ತಂಡದ ಆಟಗಾರ ದಾಳಿ ಭಾಗದಲ್ಲಿ ಎಡಬದಿಯಿಂದ ದಾಳಿಯನ್ನು ಸಂಘಟನೆ ಮಾಡಬಲ್ಲ ಆಟಗಾರ ಅಂಕಣದಲ್ಲಿ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವ ಪ್ರಯತ್ನ. ನೋಡಬೇಕು, ನೇರವಾದಂತಹ ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿದಂತ ಆಟಗಾರ ಮಿಡ್ ಲೈನ್ ಹತ್ತಿರವನ್ನು ಸಮೀಪಿಸ್ತಾ ಇದ್ದಾರೆ. ಸಮಾಧಾನದೊಂದಿಗೆ ಮತ್ತೊಮ್ಮೆ ತಂಡದ ಅಂಕ ಕೂಡ ಹೆಚ್ಚಿಸ್ತಾ ಇದ್ದಾರೆ. 13-4 ಮಧ್ಯ ಪಂದ್ಯ. ಅದಕ್ಕೆ 5ನೇ ಪಂದ್ಯದಲ್ಲಿ ರೆಫ್ರಿ ಆಗಿ ಅಲ್ಲಿ ಅವರು ಕಣ್ಕೊಂಡ್ರೆ ಅಂಪೈರ್ ಆಗಿ 13-5 ಮಧ್ಯ ಪಂದ್ಯ ಸಾಗ್ತಾ ಇದೆ. 13-5 ಲಿಬ್ರಾ ಮುಂಬೈ. ಮತ್ತೊಮ್ಮೆ ಮುಂಬೈ ತಂಡದ ಚಾಣಕ್ಯ ದಾಳಿಗಾರ ದಾಳಿ ಭಾಗದಲ್ಲಿ ಇಲ್ಲಿ ತೊಡೆ ತಟ್ಟಿ ವಾದ ಮಾಡ್ತಾ ಇದ್ದಾರೆ. ನಿರ್ಣಾಯಕರ ನಿರ್ಣಯ, ಅಂತಿಮ ನಿರ್ಣಯ. ಇಲ್ಲಿ ವಾದ ವಿವಾದಕ್ಕೆ ಅವಕಾಶವಿರುವುದಿಲ್ಲ. ಅನುಭವಿ ನಿರ್ಣಾಯಕರು ಒಳಗೊಂಡಿರುವಂತಹ ಆಟಗಾರರು. ಇಲ್ಲಿಗೆ ಮಧ್ಯಂತರ ವಿರಾಮ ಆಗ್ತಾ ಇದೆ. ಹಾಫ್ ಟೈಮ್ ಸ್ಕೋರ್ 13-5 ಇನ್ ಫೇವರ್ ಆಫ್ ಲಿಬ್ರಾ. ಚುಂಚುಲಿ ತಂಡದ ಖಾತೆಯ 2 ಅಂಕಗಳೊಂದಿಗೆ ಆರಂಭವನ್ನು ಮಾಡ್ತಾ ಇದೆ. ಹಿರಿಯಾದ ಆರಂಭ 13-5 ಮಧ್ಯ ಪಂದ್ಯ. ಆರಂಭದ ಉದ್ಯೋಗಗಳು ಕೂಡ ಲಿಬ್ರಾ ಮುಂಬೈ ತಂಡ ಅಂತರವನ್ನು ಕಾಯ್ದುಕೊಳ್ತಾ ಇದೆ. ಇಲ್ಲಿ ಮತ್ತೊಮ್ಮೆ ದೆಹಲಿ ತಂಡದ ಆಟಗಾರ ರೈಟ್ ಕಾರ್ನರ್ ವಿಭಾಗದಿಂದ ಬಂದು ಬೇಡವಾದಂತಹ ಟ್ಯಾಕಲ್ಗೆ ಮುಂದಾಗಿರುವಂತಹ ರೈಟ್ ಕಾರ್ನರ್ ವಿಭಾಗದ ಆಟಗಾರ ಅಂಕಣದ ಹೊರಭಾಗದಲ್ಲಿ ಪುರುಷ ಹಾಗೂ ಮಹಿಳೆಯರ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾವಳಿಗಳಲ್ಲಿ डाइनिंग हॉल के पास ही खिलाड़ी डिनर का कूपन दे रहे हैं. डाइनिंग हॉल के पास ही आपका डिनर का कूपन मिलेगा. गुलाब लेने का कूपन खाना नहीं मिलेगा. तर त्यावेळेच्या माहितीसाठी डायनिंग हॉलच्या शेजारी आपल्याला जेवणाचे कूपन दिले जाते. कूपन शिवाय जेवण मिळणार नाही. ಎಂತ ಅದ್ಭುತವಾದಂತ ದಾಳಿ. ರೈಡರ್ ಇಸ್ ಔಟ್, ರೀಚಿಂಗ್ ಫ್ರಮ್ ಔಟ್ಸೈಡ್ ದ ಕೋರ್ಟ್. ದಾಳಿಗಾರ ಅಂಕಣದ ಹೊರಭಾಗದಿಂದ ಮಿಡ್ ಲೈನ್ ಅನ್ನು ಸಮೀಪಿಸಬೇಕಾಗಿ ತೀರ್ಪುಗಾರರು ರೈಡರ್ ಅನ್ನ ಔಟ್ ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಹೆಜ್ಜೆನ್ ಇಟ್ಟಿಲ್ಲ ಇದ್ರಾಗ ಏರ್ನ್ಯಾಗ ಹೊರಗೆ ಮತ್ತೆ ಔಟ್ ಇಲ್ಲ. ಏರ್ನ್ಯಾಗ ಐದು 1ರಲ್ಲಿ ಪಂದ್ಯ ಆರಂಭವಾಗಿದೆ. ಆಲ್ರೆಡಿ 4 ಅಂಕಗಳ ಮುನ್ನಡೆಯಲ್ಲಿ ಕಂಡುಕೊಳ್ತಾ ಇದೆ ನಮ್ಮ ಬೆಳಗಾವಿ ಚಿಂಚಲಿ ತಂಡ. ಬಲಿಷ್ಠ ಡಿಫೆನ್ಸ್ ಹೊಂದಿರತಕ್ಕಂತಹ ತಂಡ ಮತ್ತೊಮ್ಮೆ ಇಂಜುರಿ ಕಂಡು ಆಗ್ತಾ ಇದೆ. ಸಾಗಿ ಬರ್ತಾ ಇದೆ. ಹಲೋ ಹಲೋ, ನೀವು ಸ್ವಲ್ಪ ಸೈಡ್ ಸ್ವಲ್ಪ ನಿಂತ್ಕೊಳ್ರಿ, ಅಲ್ಲಿ ಸೌಂಡ್ ಕಡೆಗೆ ನಿಂತವರು. ಹದಿನಾಲ್ಕು 8 ಮಧ್ಯ ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಮತ್ತೊಂದು ಸಂಪಾದನೆಯೊಂದಿಗೆ जो ಕಾಣಿಸ್ಕೊಳ್ತಾ ಇದೆ ಇಂಜುರಿ ಆಗಿರೋದ್ರಿಂದ ಕ್ರೀಡಾಪಟು ಅಂಕಣದಿಂದ ಹೊರಗೆ ನಡೆಯುವಂತಹ ಸಾಧ್ಯತೆ ಕಾಣ್ತಾ ಇದೆ. Each one point, both out. ಮಧ್ಯ ಮತ್ತೊಮ್ಮೆ ಲಿಬ್ರಾ ಮುಂಬೈ ತಂಡದ ಪರವಾಗಿ ಚಾಣಕ್ಯ ದಾಳಿಗಾರ ಜೆರ್ಸಿ ನಂಬರ್ 7ರಲ್ಲಿ ಗುರುತಿಸಿಕೊಳ್ಳಬಲ್ಲ ಆಟಗಾರ ರೈಟ್ ರೈಡರ್ ಟ್ಯಾಕಲ್ ಮಾಡೋದ್ರಲ್ಲಿ ಬಲಿಷ್ಠವಾದಂತ ಟ್ಯಾಕಲ್ ಬರ್ತಾ ಇದೆ.
ಅದ್ಭುತವಾದಂತಹ ಹಿಡಿತದೊಂದಿಗೆ ನಿಧಾನಗತಿಯಲ್ಲಿ ಅಂಕವನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ. 16-10 ಪಂದ್ಯ ನಿಧಾನಗತಿಯಲ್ಲಿ ಪಂದ್ಯ ಕಮ್ ಬ್ಯಾಕ್ ಆಗ್ತಾ ಇದೆ 4 ಕ್ಷಣಗಣನೆಯಲ್ಲಿ. ಇದರೊಂದಿಗೆ ಉತ್ತಮ ರೈಡಿಂಗ್ ಮಾಡುತ್ತಿರುವಂತಹ ಜರ್ಸಿ ನಂಬರ್ 6 ಇಂಜುರಿಯನ್ನು ಕಂಡು ಅಂಕಣದಿಂದ ಹೊರಗೆ ಇಳಿದಿದ್ದಾರೆ. ಅತ್ಯಂತ ದುಃಖಕರವಾದಂತಹ ವಿಚಾರ ಇದಾಗಿದೆ. ನಿಜವಾಗ್ಲೂ ಸಹ ಇಂಜುರಿ ತಂಡಕ್ಕೂ ಸಹ ಒಂದು ಸ್ವಲ್ಪ ನಷ್ಟ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗೆ ಆರಂಭದಲ್ಲೂ ಸಹ ಉತ್ತಮವಾದಂತಹ ರೈಡಿಂಗ್ ಮಾಡೋದ್ರ ಮೂಲಕ ಸೂಪರ್ ಟ್ಯಾಕಲ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಲೀಬ್ರಾ ಮುಂಬೈ ತಂಡದ ಆಟಗಾರರು. ಜರ್ಸಿ ನಂಬರ್ 12 ಒಳಗಡೆ ಬರ್ತಾರೆ. ಈಗ ಅಂಕಣದಲ್ಲಿ ಕೇವಲ 3 ಜನ ಆಟಗಾರರು ಮಾತ್ರ. ಏನಾದ್ರೂ ಹಿಡಿತಕ್ಕೆ ಒಳಗಾದ್ರೆ ಸೂಪರ್ ಅಟ್ಯಾಕ್ ಆಗುವಂತ ಅವಕಾಶ ಇರುತ್ತೆ. ಅದನ್ನ ಆಲೋಚಿಸಿ ರಾಯರು ವಾಪಸ್ ಆಗಿ ಬಿಡ್ತಾ ಇದ್ದಾರೆ. ಬಾಕ್ಲೈನನ್ನ ಕ್ರಾಸ್ ಮಾಡೋದ್ರ ಮೂಲಕ ಇದರೊಂದಿಗೆ ಪಂದ್ಯ 1-6 ಸಾಗ್ತಾ ಇದೆ. ಹದಿನೆಂಟು ಹಣದ ಪಂದ್ಯ ಮತ್ತೊಮ್ಮೆ ದೆಹಲಿ ತಂಡದ ಆಟಗಾರ ನೋಡಿ ಸೌಂಡ್ ಸಿಸ್ಟಮ್ ನೋಡಿ ಏನಾಗ್ತಾ ಇದೆ ನೋಡಿ ಮೈಕ್ಗೆ. ಮತ್ತೆ 3 ಜನ ಆಟಗಾರರು ಅಂಕಣದಲ್ಲಿ ಡೆಲ್ಲಿ ತಂಡದ ಪರವಾಗಿ. ಈ ಬಾರಿ ಏನಾದರೂ ಟ್ಯಾಕಲ್ ಆದರೆ ಖಂಡಿತವಾಗ್ಲೂ ಸೂಪರ್ ಟ್ಯಾಕಲ್ ಆಗುವಂತ ಸಾಧ್ಯತೆ ಇದೆ. ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಕ್ರಾಸ್ ಮಾಡಿ ವಾಪಸ್ ಬಿಡ್ತಾ ಇದ್ದಾರೆ. ಇಲ್ಲೂ ಕೂಡ ಡೂ ಆರ್ ಡೈಗೆ ಮೊರೆ ಹೋದಂತೆ ಕಾಣಿಸ್ತಾ ಇದೆ. ಮತ್ತೊಮ್ಮೆ ಇದು ಡೂ ಆರ್ ಡೈ. ಎಂತ ಒಂದು ಅದ್ಭುತವಾದ ಪ್ರಯತ್ನ ಇತ್ತು ಆದ್ರೂ ಕೂಡ ವಿಫಲತೆಯನ್ನ ಕಾಣ್ತಾ ದೆಹಲಿ ತಂಡದ ಆಟಗಾರ. ಏನಾಗ್ತಾ ಇದ್ದಾರೆ ಇದು ಡೂ ಆರ್ ಡೈ ರೈಟ್ ಚುಂಚಲಿ ತಂಡಕ್ಕೆ. ರೈಟ್ ನಲ್ಲಿ ಜರ್ಸಿ ನಂಬರ್ 8 ಮಾಡು ಇಲ್ಲವೇ ಮಡಿ ಅಂಕ ಇಲ್ಲದೆ ಯಾವುದೇ ರೀತಿ ವಾಪಸ್ ಆಗುವಂತಿಲ್ಲ ತನ್ನ ಅಂಕಣಕ್ಕೆ. ಸಮಯ ಮೀರ್ತಾ ಇದೆ. ಕೇವಲ 6 ಸೆಕೆಂಡ್ಗಳು. ಇದರೊಂದಿಗೆ ಸೂಪರ್ ಟ್ಯಾಕಲ್ ಬರ್ತಾ ಇದೆ ಡೆಲ್ಲಿ ತಂಡದ ಪರವಾಗಿ. ಲಾಸ್ಟ್ 3 ಮಿನಿಟ್ಸ್ ಕೊನೆ 3 ನಿಮಿಷ. ಡೆಲ್ಲಿ ತಂಡ ತನ್ನ ಅಂತರವನ್ನು ಕಡಿಮೆ ಮಾಡಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಉತ್ತಮ ಡಿಫೆನ್ಸ್. ಒಂದಾಗಿ ಪುಸ್ತಕ ಮಾಡ್ತಾ ಇದ್ದಾರೆ ಜರ್ಸಿ ನಂಬರ್ 1 ಕಾರ್ನಾರ್ ಆಟಗಾರ್ತಿ. 3-7 ಪಂದ್ಯ. ಮತ್ತೊಮ್ಮೆ 3 ಜನ ಅಂಕಣದಲ್ಲಿ. ಮತ್ತೊಮ್ಮೆ ಸೂಪರ್ ಟ್ಯಾಕಲ್ ಆಗುವಂತ ಅವಕಾಶ. In the main section, Bhubaneswar and Punjab versus Marathon of Mumbai. This is the last time we cover. Punjab खेले आपको यहाँ से सुधार है. 21-12 ಮಧ್ಯ ಪಂದ್ಯ ಅಂಕಣ ಬಂದರಲ್ಲಿ ಮತ್ತೊಮ್ಮೆ ದೆಹಲಿ ತಂಡದ ಆಟಗಾರ ದಾಳಿ ಭಾಗದಲ್ಲಿ. Bhubaneswar and Punjab खेले अंदर आइए. Marathon of Mumbai. ಲಾಸ್ಟ್ 2 ಮಿನಿಟ್ಸ್ ಮುಂಬೈ ಡೂ ಆರ್ ಡೈ. ಮುಂಬೈ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ. ಮತ್ತೊಂದು ಅದ್ಭುತವಾದಂತಹ ಟ್ಯಾಕಲ್ ಪ್ರಯತ್ನದಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ ದೆಹಲಿ ತಂಡದ ಆಟಗಾರರು. ತಮ್ಮ ಆಟಗಾರ್ತಿಯನ್ನ ಪಡ್ಕೊಂಡ ಮೇಲೆ ಟೆಕ್ನಿಕಲ್ ಪಾಯಿಂಟ್ ಟು ಲಿಬ್ರಾ ಮುಂಬೈ. ಡೆಲ್ಲಿ ತಂಡ ಕೇವಲ ಡೂ ಆರ್ ಡೈಗೆ ಮೊರೆ ಹೋದಂತೆ ಕಾಣಿಸ್ತಾ ಇದೆ. ಇದರ ಮುಖೇನ ಚುಂಚಲಿ ತಂಡ ಈಗ ಡೂ ಆರ್ ಡೈನಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದರ ಮುಖೇನ ರನ್ನಿಂಗ್ ಅಂಡ್ ಟಚ್ ಮಾಡೋದ್ರ ಮೂಲಕ ಡೂ ಆರ್ ಡೈನ ಯಶಸ್ಸನ್ನ ಕಾಣಿಸ್ಕೊಳ್ತಾ ಇದ್ದಾರೆ. ಮೊದಲ ಬಾರಿಗೆ
3ರಲ್ಲಿ ಪಂದ್ಯ. ಮತ್ತೊಮ್ಮೆ ಡೆಲ್ಲಿ ತಂಡ ಡೂ ಆರ್ ಡೈ ಮಾಡು ಇಲ್ಲವೇ ಅಂಕವನ್ನು ಕರೆಯುವುದು ಸುಲಭವಲ್ಲ. ಡೆಲ್ಲಿ ತಂಡ ಮೊದಲಾರ್ಧದಲ್ಲೇ ಮೊದಲ ಗೋಲ್ ಅನ್ನು ಕ್ಲಿಯರ್ ಮಾಡಿಕೊಂಡು 2 ಅಂಕಗಳ ಬರುತ್ತುಳಿಯ ಮೂಲಕ 3 ಅಂಕಗಳ ಸೇರ್ಪಡೆಯನ್ನು ಮಾಡಿಕೊಳ್ತಾ ಇದ್ದಾರೆ ಚಿಂಚೋಳಿ ತಂಡ. ಇದರೊಂದಿಗೆ ಪಂದ್ಯ 12-3ರಲ್ಲಿ ಸಾಗ್ತಾ ಇದೆ. ತಮ್ಮ ಹೆಸರು ಕೂಡ ಎಲ್ಲಾ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ನಮ್ಮೊಟ್ಟಿಗೆ ಸತತವಾಗಿ ಪಾಲ್ಗೊಂಡು ಪಂದ್ಯವನ್ನು ವೀಕ್ಷಣೆ ಮಾಡತಕ್ಕಂಥ ಬೆಳಗ್ಗೆ ಪಟ್ಟಣ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಕರ್ನಾಟಕ ಗಣ ಸರಳ ಸಂಜನೆಯ ರಾಜ್ಯವ್ಯಾಪಿಯಾಗಿರುವಂತಹ ಕರ್ನಾಟಕ ಗಣ ಸರ್ಕಾರದ ಮಾಜಿ ಸಚಿವರು, ಮಾಜಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ಈಗ ಒಂದು ವಿಶ್ರಾಂತಿ ಸಮಯದಲ್ಲಿ ವೇದಿಕೆಯಿಂದ ಹೊರಭಾಗಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಮಾನ್ಯ ಸಾಹೇಬರು ಒಂದು ಬಾರಿ ಈ ಕಡೆಗೆ ಗ್ಯಾಲರಿ ಕಡೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ತಾವು ಕೂಡ ಒಂದು ಪಂದ್ಯವನ್ನ ಗ್ಯಾಲರಿಯಲ್ಲಿ ಕುಳಿತುಕೊಂಡು ಪಂದ್ಯವನ್ನ ವೀಕ್ಷಣೆ ಮಾಡಬೇಕು. ಎಂ ಎನ್ ಪಾಟೀಲ್ ಸರ್ ಅವರು ಹಾಗೆಯೇ ಅವ್ರ ಜೊತೆಗೆ